ಎಲ್ಲರಿಗೂ ದಿವಿಸೈ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕೊನೆಯ ವಿಡಿಯೋದಲ್ಲಿ ಬೆಡ್ ಹೆಂಗ್ ಮಾಡ್ಬೇಕಂತೇಳಿ ತೋರಿಸಿದ್ದೆ, ಮತ್ತೆ ಅದೇ ತರ ತಿಪ್ಪೆ ಗೊಬ್ಬರ ಎಲ್ಲ ತಂದು ಹಾಕ್ಸಿದ್ವಿ ಇಲ್ಲಿ. ನೆಕ್ಸ್ಟ್ ಮೊನ್ನೆ ಈ ವಾರ ಏನ್ ಮಾಡಿದ್ವಿ ಅಂತೇಳಿ ತಿಳ್ಕೊಬೇಕಂದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಾರ ಏನೇನ್ ಮಾಡಿವಿ ಅಂತೇಳಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇನ್ಫಾರ್ಮೇಶನ್ ಎಲ್ಲ ಗೇನ್ ಮಾಡಿ. ನಾನು ತಿಪ್ಪೆ ಗೊಬ್ಬರ ಸೈಡ್ ಎಲ್ಲ ಹಾಕಿವಲ್ಲ ಟ್ರಾಕ್ಟರ್ ಅಂತಂದು, ಅದನ್ನೆಲ್ಲ ಇವಾಗ ಈ ತರ ಬೆಡ್ಸ್ ಒಳಗೆ ಹಾಕ್ಸಿದ್ದೆ. ಎಲ್ಲ ಬೆಡ್ಸ್ ಒಳಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ. ಒಂದು ಬೆಡ್ ಅಲ್ಲಿ ನಿಯರ್ಲಿ 10 ಪುಟ್ಟೆ ಹಾಕ್ಸಿದ್ದೆ. ಯಾಕಂದ್ರೆ ಅದೆಷ್ಟು ಜಾಸ್ತಿ ಇದ್ರೆ ನಾವು ಮುಂದೆ ಜೀವಾಮೃತವೆಲ್ಲ ಹಾಕ್ತೀವಲ್ಲ ಇನ್ನೂ ಚಲೋ, ಇನ್ನ ಡಿಕಂಪೋಸ್ ಆಗುತ್ತದೆ. ಇನ್ನ ಆಗಿಲ್ಲ, ಚಲೋ ಸಾಯಿಲ್ ಎಲ್ಲ ಚಲೋ ಆಗ್ಲಿ ಅಂತೇಳಿ ಜಾಸ್ತಿನೇ ಹಾಕ್ತೀನಿ. ಮಿಕ್ಸ್ ಮಾಡಿಸ್ತೀನಿ ಇದನ್ನ ಇದ್ರ ಜೊತೆಗೆ, ಮಣ್ಣು ಜೊತೆ ಮಿಕ್ಸ್ ಮಾಡ್ಸೋಮಂತೇಳಿ ಈ ಥರ ಮಾಡ್ತೀವಿ. ಇದ್ರೊಳಗೆ ಮತ್ತೆ ನಮ್ಗೆ ಒಂದೊಂದು ಪ್ರಾಬ್ಲಮ್ ಕಂಡು ಬಂದಿತ್ತು. ಈ ನಾಯಿಗಳು ಏನು ಮಾಡ್ತಾವೆ ಅಂದರೆ, ನಮ್ಗೆ ಇಲ್ಲಿ ಜಾಸ್ತಿ ಹೀಟ್ ಇಲ್ಲಿ ರಾಯಚೂರು, ಅದಕ್ಕೆ ಏನು ಮಾಡ್ತಾವೆ ತಂಪು ಇರಲಿ ಅಂತೇಳಿ ಈ ಥರ ಬೆಡ್ ಒಳಗೆ ಬಂದು ಮತ್ತು ಮಾಡ್ಕೊಂಡು ಮಕ್ಕಳ ಆಗ್ತಾವ. ಸೊ ಇದರಿಂದ ಹೊರ ಬರ್ಬೇಕಂತೇಳಿ ಸುತ್ತ ನಾವು ಈ ಥರ ಫೆನ್ಸಿಂಗ್ಗೋಸ್ಕರ ಈ ಥರ ಎಲ್ಲ ಕಟ್ಟಿಗೆ ಹಾಕ್ಸಿದ್ದೆ. ಇವೇ ಹಳೆವಿದ್ದು ನಮ್ಮ ಮನೆ ಹತ್ರ ಕಟ್ಟಿಗೆ ಅವನ್ ತಂದು ಈ ಥರ ಸುತ್ತ ಕಟ್ಟಿಗೆ ಹಾಕ್ಸ್ಕೊಂಡಿದ್ದೆ. ಈ ಸುತ್ತ 8 ಗುಂಟೆ ಲ್ಯಾಂಡ್ ಐತಲ್ಲ, ಇದು 8 ಗುಂಟೆ ಸುತ್ತ ಕಂಪ್ಲೀಟ್ ಫೆನ್ಸಿಂಗ್ ಥರ ಮಾಡೋವಂತೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಮತ್ತು ಈ ತಿಪ್ಪೆ ಗೊಬ್ಬರನ ಈ ಸೈಡ್ಗಿನ ಸ್ವಲ್ಪ ಲ್ಯಾಂಡ್ ಐತಲ್ಲ, ಆ ಲ್ಯಾಂಡಲ್ಲಿ 4 ಗುಂಟೆ ಇರುತ್ತೆ ಇವಾಗ. ಇದು ಈ 4 ಗುಂಟೆ ಲ್ಯಾಂಡಲ್ಲಿ ನಾವು ಏನು ಮಾಡತ್ತೀವಿ, ಹತ್ರ ಈ ಥರ ತಿಪ್ಪೆ ಗೊಬ್ಬರ ಹಾಕ್ಸಾತೀನಿ. ಇದ್ರೊಳಗೆ ಟೊಮಾಟೊ, ಬದ್ನಿ ಮತ್ತು ಬಳ್ಳಿಗಳ ಏನೇನು ಬರ್ತಾವಲ್ಲ ಅವು ಎಲ್ಲ ಹಾಕ್ಬೇಕು, ಚೌಳೆ ಇವೆಲ್ಲ ಹಾಕ್ಬೇಕಂತೇಳಿ ಇಲ್ಲಿ ರಿಜ್ ಆ್ಯಂಡ್ ಫರ್ರೋ ಮೆಥಡ್ ಅಂತೇಳಿ ಮಾಡ್ತೀವಿ. ಅದನ್ನು ರೆಡಿ ಮಾಡೋಕ್ಕೋಸ್ಕರ ಈ ಥರ ತಿಪ್ಪೆ ಗೊಬ್ಬರ ಹಾಕ್ಸಾತೀನಿ. ಈ ಮ್ಯಾಟ್ ತೊಗೊಂಡು ಬಂದಿದ್ದೆ, 10 ಫೀಟ್ ಐತಿದೆ. ಅದನ್ನು 5 ಫೀಟಿಗೆ ಕಟ್ ಮಾಡ್ಕೊಂಡು ಈ ಥರ ಎಲ್ಲ ಸುತ್ತ ಮ್ಯಾಟಿಂದ ಇದು ಫೆನ್ಸಿಂಗ್ ಥರ ಮಾಡಿದ್ವಿ. ನಾಯಿಗಳು ಯಾವ ಬರಬಾರ್ದು, ಮತ್ತು ಹೊರಗಿನ ಬೇರೆಯವ್ರು ಯಾರು ಒಳಗೆ ಬಂದು ಇದು ಮಾಡಬಾರ್ದು ಅಂತೇಳಿ. ನೆಕ್ಸ್ಟ್ ಟ್ರ್ಯಾಕ್ಟ್ರಿಂದ ಈ ಥರ ಎಲ್ಲ ಇದನ್ನು ಮಿಕ್ಸ್ ಮಾಡಿಸ್ಕೊಂಡಿದ್ದೆ. ಫಸ್ಟ್ ಬ್ಲೇಡ್ ಹಾಕ್ಸಿನಿ. ಈ ಥರ ಬ್ಲೇಡ್ ಹಾಕ್ಸಿ ಅದನ್ನೆಲ್ಲ ಸಾಫ್ ಮಾಡ್ಕೊಂಡಿನೆಲ್ಲ. ಸಾಫ್ ಮಾಡ್ಕೊಂಡು ಅಂದರೆ ಇದು ನಾವು ಟ್ರ್ಯಾಕ್ಟ್ರಿ ಹೊಡೆದು ಐತೆ, ಡೀಸೆಲ್ ಒಂದು ಹಾಕ್ಸ್ಕೊಂಡು ಇದು ಮಾಡಿದ್ದೆ. ಈ ಥರ ಸಾಫ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲ ಅಂದರೆ ಇದು ಪೆಂಡಿ ಬಂದವು, ಅದಕ್ಕೋಸ್ಕರ ಸಾಫ್ ಮಾಡಿಸ್ತೀವಿ. ಇಲ್ಲಾಂದರೆ ಡೈರೆಕ್ಟ್ ಹಾಕೋದಿತ್ತು. ಆದರೆ ಪೆಂಡಿ ಆಗೈತೆ ಅಂದರೆ ಬಿಸಿಲು ಜಾಸ್ತಿ ಇತ್ತು ಅದೇ ಟೈಮ್ಗೆ, ನಾವು ಗೊಬ್ಬರ ಓಡಿಸೋ ಟೈಮ್ಗೆ ಅದಕ್ಕೆ ಎಲ್ಲ ಪೆಂಡಿ ಥರ ಆಗ್ಬಿಟ್ಟದು. ಇವು ಎಲ್ಲ ಹೊಡಿಬೇಕಂದ್ರೆ ಟ್ರ್ಯಾಕ್ಟರ್ ಯೂಸ್ ಮಾಡ್ಬೇಕು, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇವಾಗ ಅದೇ ಥರ ಬಲರಾಮ್ ಹಾಕ್ಸಿದ್ದೆ. ಯಾಕಂದರೆ ತಿಪ್ಪೆ ಗೊಬ್ಬರ ಹೊತ್ತು ಸೂರ್ಯರ ರೇಷ್ಮೆಗೆ ಇದಾಗಬಾರ್ದು. ಯಾಕಂದರೆ ಬರ್ನ್ ಆಗಿಬಿಡುತ್ತದೆ. ಅದ್ರೊಳಗೆ ಕಾರ್ಬನ್ ಅನ್ನೋದು ಇರುತ್ತೆ, ಕಾರ್ಬನ್ ಎಲ್ಲ ಬರ್ನ್ ಆಗೋ ಚಾನ್ಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ಯಾವತ್ತು ನಾವು ತಿಪ್ಪೆ ಗೊಬ್ಬರನ ಮಿಕ್ಸ್ ಮಾಡ್ಕೋಬೇಕು, ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಯಾವಾಗ ಮ್ಯಾಗ ಮಲ್ಚಿಂಗ್ ಥರ ಹಾಕ್ಕೋಬೇಕು. ಇಲ್ಲಾಂದ್ರೆ ಈ ಥರ ಮಿಕ್ಸ್ ಆಗಲಿ ಅಂತೇಳಿ ಈ ಥರ ಬಲರಾಮ್ ತಗೊಂಡು ಬಂದು ಈ ಥರ ಎಲ್ಲ ಮಿಕ್ಸ್ ಮಾಡಿಸಿ ಈ ಥರ 2 ಅಲ್ಲಿ ಮತ್ತು ಇಲ್ಲಿ ಸೈಡ್ ಸ್ವಲ್ಪ ಲ್ಯಾಂಡ್ ಕೊಟ್ಟಿದ್ರು, ಅದರಲ್ಲೂ ಇದನ್ನು ಈ ಥರ ಮಿಕ್ಸ್ ಮಾಡಿಸ್ಕೊಂಡಿದ್ದೆ ಬಲರಾಮ್ ನೇಗಿಲಿಂದ. ನೆಕ್ಸ್ಟ್ ಬೀಜ ಎಲ್ಲ ತೊಗೊಂಡು ಬಂದಿದ್ದೆ. ಮೃತ್ಯುಂಜಯ ಸೀಡ್ಸ್ ಇವು. ಯಾಕಂದ್ರೆ ಇವನ್ನ ಯಾಕೆ ಚೂಸ್ ಮಾಡ್ಕೊಂಡ್ರೆ ಇವು ಟ್ರೀಟೆಡ್ ಇರೋಲ್ಲ, ಯಾವ ಕೆಮಿಕಲ್ನಿಂದ ಟ್ರೀಟ್ ಮಾಡಿರಲ್ಲ. ಸೊ ನಾವು ಸಾವಯವ ಕೃಷಿ ಮಾಡೋಕೆ ಇದು ಚಲೋ ಇದು, ಅದಕ್ಕೋಸ್ಕರ ಈ ಬೀಜ ತೊಗೊಂಡಿದ್ದೆ. ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ನೆಕ್ಸ್ಟ್ ವೀಕ್ ಎಲ್ಲ ಸೋಯಿಂಗ್ ಎಲ್ಲ ಇರುತ್ತೆ. ಸಾವಯವ ರೀತಿಯಲ್ಲಿ ತರಕಾರಿ ಬೆಳಿಬೇಕಂದ್ರೆ ನೀವು ಯಾವ್ಯಾವ ಬೀಜ ಯೂಸ್ ಮಾಡ್ಬೋದು ಅಂತೇಳಿ ಕಮೆಂಟ್ ಮಾಡಿರಿ. ಅದೇ ಥರ ಇಲ್ಲಿ ಮಾಡಿ ನೋಡೋಣ ಹೆಂಗೆ ಯಾವ ಥರ ಬರುತ್ತೆ ಯಾವ ಬೀಜ ಅಂತೇಳಿ. ಅದರಿಂದ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಆರ್ಗ್ಯಾನಿಕ್ ಆಗಿ ಬೆಳೆಯೋಕ್ಕೆ ಯಾವ ಅಂತೇಳಿ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದಿವಿಸೈ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಅದರಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ತಕ್ಷಣ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ. ಧನ್ಯವಾದಗಳು.